ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 15/12/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ, ನೀವೀಗ ಆತ್ಮಿಕ ತಂದೆಯ ಮೂಲಕ ಆತ್ಮಿಕ ವ್ಯಾಯಾಮವನ್ನು ಕಲಿಯುತ್ತಿದ್ದೀರಿ. ಈ ವ್ಯಾಯಾಮದಿಂದಲೇ ಮುಕ್ತಿಧಾಮ ಶಾಂತಿಧಾಮಕ್ಕೆ ಹೊರಟು ಹೋಗುವಿರಿ. ಪ್ರಶ್ನೆ: ತಂದೆಯು ಮಕ್ಕಳಿಗೆ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ, ಆದರೆ ಮಕ್ಕಳು ಯಾವ ಮಾತಿನಲ್ಲಿ ಬಹಳ ಸ್ಟ್ರಿಕ್ಟ್ ಕಟ್ಟುನಿಟ್ಟಾಗಿ ಇರಬೇಕಾಗಿದೆ? ಉತ್ತರ: ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುವ ಮೊದಲೇ ತಯಾರಾಗಿರಿ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪಿನಲ್ಲಿದ್ದು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುವುದರಲ್ಲಿ ಬಹಳ ಕಟ್ಟುನಿಟ್ಟಾಗಿರಬೇಕಾಗಿದೆ. ಅನುತ್ತೀರ್ಣರಾಗಬಾರದು. ಹೇಗೆ ಆ ವಿದ್ಯಾರ್ಥಿಗಳು ಅನುತ್ತೀರ್ಣರಾದರೆ ಪಶ್ಚಾತ್ತಾಪ ಪಡುತ್ತಾರೆ, ನಮ್ಮದು ಇಡೀ ವರ್ಷ ವ್ಯರ್ಥವಾಗಿ ಹೋಯಿತು ಎಂದು ತಿಳಿಯುತ್ತಾರೆ. ಕೆಲವರಂತೂ ಓದದಿದ್ದರೆ ಏನು ಎಂದು ಹೇಳುತ್ತಾರೆ. ಆದರೆ ನೀವು ಇದರಲ್ಲಿ ಬಹಳ ಬಿಗಿಯಾಗಿರಬೇಕು. ಶಿಕ್ಷಕರು ಟೂ ಲೇಟ್ ಎಂದು ಹೇಳುವಂತಾಗಬಾರದು. ಧಾರಣೆಗಾಗಿ ಮುಖ್ಯ ಸಾರ: ಮಾಯೆಯಿಂದ ಪಾರಾಗಲು ಸಂಘದೋಷದಿಂದ ತಮ್ಮನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ತನ್ನ ಬುದ್ಧಿಯೋಗವನ್ನು ಸ್ಪಷ್ಟವಾಗಿಟ್ಟುಕೊಳ್ಳಬೇಕು. ಶ್ವಾಸವನ್ನು ವ್ಯರ್ಥವಾಗಿ ಕಳೆಯಬಾರದು. ಜ್ಞಾನದಿಂದ ಸಫಲ ಮಾಡಿಕೊಳ್ಳಬೇಕಾಗಿದೆ. ಸಮಯ ಸಿಕ್ಕಿದರೆ ಸಾಕು. ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಲು ಆತ್ಮಿಕ ಡ್ರಿಲ್ನ ಅಭ್ಯಾಸ ಮಾಡಬೇಕು. ಈಗ ಯಾವುದೇ ಹೊಸ ಬಂಧನವನ್ನು ಮಾಡಿಕೊಳ್ಳಬಾರದು. ವರದಾನ: ತಂದೆಯ ಛತ್ರಛಾಯೆ ಅನುಭವದ ಮೂಲಕ ವಿಘ್ನ ವಿನಾಶಕನ ಡಿಗ್ರಿಯನ್ನು ತೆಗೆದುಕೊಳ್ಳುವ ಅನುಭವಿ ಮೂರ್ತಿ ಭವ. ಎಲ್ಲಿ ತಂದೆಯ ಜೊತೆ ಇದೆ ಅಲ್ಲಿ ಯಾರೇನೂ ಮಾಡಲು ಸಾಧ್ಯವಿಲ್ಲ. ಈ ಜೊತೆಯ ಅನುಭವವೇ ಛತ್ರಛಾಯೆ ಆಗಿಬಿಡುತ್ತದೆ. ಬಾಬ್ದಾದಾರವರು ಸದಾ ಮಕ್ಕಳ ರಕ್ಷಣೆ ಮಾಡಿಯೇ ಮಾಡುತ್ತಾರೆ. ಪರೀಕ್ಷೆಗಳು ಬರುತ್ತವೆ ತಾವುಗಳು ಅನುಭವಿಯಾಗುವುದಕ್ಕಾಗಿ. ಆದ್ದರಿಂದ ಸದಾ ತಿಳಿದುಕೊಳ್ಳಬೇಕು, ಈ ಪರೀಕ್ಷೆಯು ಮುಂದಿನ ಕ್ಲಾಸ್ಗೆ ಹೋಗುವುದಕ್ಕಾಗಿ ಬರುತ್ತಿದೆ. ಇದರಿಂದಲೇ ಸದಾ ಕಾಲಕ್ಕಾಗಿ ವಿಘ್ನ ವಿನಾಶಕನ ಡಿಗ್ರಿ ಮತ್ತು ಅನುಭವಿ ಮೂರ್ತಿಯಾಗುವ ವರದಾನವು ಸಿಕ್ಕಿಬಿಡುತ್ತದೆ. ಒಂದು ವೇಳೆ ಈಗೇನಾದರೂ ಸ್ವಲ್ಪ ವಿಘ್ನವನ್ನು ಹಾಕುತ್ತಾರೆಂದರೆ ನಿಧಾನವಾಗಿ ತಣ್ಣಗಾಗಿ ಬಿಡುತ್ತಾರೆ. ಸ್ಲೋಗನ್: ಯಾರು ಸಮಯದಲ್ಲಿ ಸಹಯೋಗಿ ಆಗುತ್ತಾರೆ ಅವರಿಗೆ 1ಕ್ಕೆ ಪದಮದಷ್ಟು ಫಲ ಸಿಕ್ಕಿಬಿಡುತ್ತದೆ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಹೇಗೆ ನೋಡುವುದು, ಕೇಳುವುದು, ಹೇಳುವುದು ಈ ವಿಶೇಷ ಕರ್ಮ ಸಹಜ ಅಭ್ಯಾಸದಲ್ಲಿ ಬಂದಿದೆ. ಹಾಗೆಯೇ ಕರ್ಮಾತೀತರಾಗುವ ಸ್ಟೇಜ್ ಅರ್ಥಾತ್ ಕರ್ಮಗಳನ್ನು ಸಂಕ್ಷಿಪ್ತಗೊಳಿಸುವ ಶಕ್ತಿಯಿಂದ ಕರ್ಮಾತೀತರಾಗಿಬೇಡಿ. ಒಂದಾಗಿದೆ ಕರ್ಮ ಅಧೀನ ಸ್ಟೇಜು, ಇನ್ನೊಂದಾಗಿದೆ ಕರ್ಮಾತೀತ ಅರ್ಥಾತ್ ಕರ್ಮ ಅಧಿಕಾರಿ ಸ್ಟೇಜ್. ಚೆಕ್ ಮಾಡಿಕೊಳ್ಳಿರಿ, ನನ್ನ ಕರ್ಮೇಂದ್ರಿಯ ಜೀತ್ ಸ್ವರಾಜ್ಯ ಅಧಿಕಾರಿ ರಾಜರ ರಾಜ್ಯ ಕಾರೋಬಾರ್ ಸರಿಯಾಗಿ ನಡೆಯುತ್ತಿದೆಯೇ? ಓಂ ಶಾಂತಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು. ಈ ಮುರಳಿ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.